ಪರವನು ಸೃಷ್ಟಿಸಿದ ದೇವಾ, ಕೋಟಿ ಕೋಟಿ ಸ್ತೋತ್ರಗಳು ನಿನಗೆ ನಿನಗೆ. ನಡೆಸಲಾಯಿತು. ದೇವರ ಕೃಪೆಯಿಂದ ಆ ಕಾರ್ಯ ಪೂರ್ಣಗೊಂಡಿದೆ. ಈಗ ನಾವು ಜೀವನಾಧಾರವಾದಂಥ ಈ ಆಲಯವನ್ನು ಪ್ರತಿಷ್ಠೆ ಮಾಡಿ ಉದ್ಘಾಟಿಸಿ ನಾವು ಸಭೆಯಾಗಿ ಆಲಯವನ್ನು ಪ್ರವೇಶ ಮಾಡುವಂಥ ಸುಂದರವಾದ ಗಳಿಗೆ ಅದು ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂಥ ಈ ನಡೆಸುತ್ತಿರುವುದು ಇದಕ್ಕೂ ಸಂತೋಷದ ಸಂಗತಿ. ಈ ಒಂದು ಉದ್ಘಾಟನಾ ಈ ಒಂದು ಆರಾಧನೆಯಲ್ಲಿ ಬಂದಿರುವಂತಹ ಸಭಿಕರು ಭಕ್ತರು ವಿಶ್ವಾಸಗಳಾದ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾವು ಈ ಒಂದು ವಿಶೇಷವಾದ ಆರಾಧನೆಯಲ್ಲಿ ಸ್ವಾಗತಿಸುತ್ತೇವೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ತನ್ನ ಸೇವೆಗಾಗಿ ತನ್ನ ಕೃಪೆಗಳ ಆತ್ಮನ ಸಾಕ್ಷಿಗಾಗಿ ಉಪಯೋಗಿಸಬೇಕು. ನಾವೆಲ್ಲರೂ ಹಾಗೆ ನಿಂತುಕೊಂಡಿರಲು ಸ್ತೋತ್ರವನ್ನು ತಮ್ಮ ದೇವರಿಗೆ ಅರ್ಪಿಸಬನ್ನಿ ಎಂಬ 2ನೇ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ಸ್ತೋತ್ರ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಈಗ ನಮ್ಮ ಕೈಗಳಲ್ಲಿರುವಂತ ಈ ಒಂದು ಪೇಪರ್ನಲ್ಲಿ ಉತ್ತರ ಪ್ರತ್ಯುತ್ತರದ ಆರಾಧನೆ ಕ್ರಮ ಇದೆ. ಅದನ್ನು ನಾವು ಅನುಸರಿಸೋಣ. ಜನರು ಎಂಬ ಭಾಗವನ್ನು ಸಭೆಗಳು ಹೇಳಬೇಕು, ಉತ್ತರ ಎಂಬ ಭಾಗವನ್ನು ಸಭಾಪಾಲಕರು ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ನಿಮ್ಮ ಕೈಗಳಲ್ಲಿ ಕೆಲವರ ಕೈಗಳಲ್ಲಿ ಈ ಒಂದು ಪ್ರತಿ ಇದೆ, ಅದನ್ನು ನಾವೆಲ್ಲರೂ ಅನುಸರಿಸೋಣ. ಕರ್ತನಾದ ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿದೆ. ಇದು ಯೇಸು ಕರ್ತನ ಮಂದಿರದವರು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ನನ್ನ ದೇವರೇ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದೇವರೇ, ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನನ್ನ ದೇವರೇ, ಕಟಾಕ್ಷವು ಅಗಲಗಳು ಮಂದಿರದ ಮೇಲಿರಲಿ. ಇಲ್ಲಿ ನಿನ್ನನ್ನು ಪ್ರಾಪ್ತವಾಗಿಲ್ಲ ಸದುತ್ತರವನ್ನು ದಯಪಾಲಿಸು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನನ್ನ ತಂದೆಯ ಈ ಪರಿಶುದ್ಧವಾದಂತಹ ಮಾತ್ರ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಹೇಳಿದ್ದೇವೆ ನಮ್ಮ ಸ್ವಾಮಿ.